ANMR ನ್ಯೂಸ್ಗೆ ಸ್ವಾಗತ. ಡಿ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ. ನಮ್ಮ ಶಾಲೆಯಲ್ಲಿ 2025-26ನೇ ಸಾಲಿನ ಪ್ರೀ ಸ್ಕೂಲ್, LKG, UKG, ಗ್ರೇಡ್ 1 to ಗ್ರೇಡ್ 10 ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ IIT, JEE, NEET, ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ. ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್, ಯೋಗ, ಕರಾಟೆ, ಡ್ಯಾನ್ಸ್ ಮುಂತಾದ ಕೋ-ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ. ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು. KGFನಲ್ಲಿ ಮತ್ತೆ ಮಚ್ಚು ಲಾಂಗುಗಳ ಆರ್ಭಟ. ಪ್ರಿಯತಮೆ ಜೊತೆಗೆ ಮೀನು ತಿನ್ನಲು ತೆರಳಿದವನು ಸಿನಿಮೀಯ ರೀತಿಯಲ್ಲಿ ಅಡ್ಡಗಟ್ಟಿ ಕೊಲೆ. ಕೋಲಾರ ಜಿಲ್ಲೆಯ KGFನಲ್ಲಿ ಮತ್ತೆ ಮಚ್ಚು ಲಾಂಗುಗಳು ಜಳಪಿಸಿದೆ. ಕಳೆದ 5-6 ವರ್ಷಗಳಿಂದ ತೆಪ್ಪಗಿದ್ದ ರೌಡಿ ಶೀಟರ್ ಪ್ರಿಯತಮೆ ಜೊತೆಗೆ ಮೀನು ತಿನ್ನಲು ತೆರಳಿದ ವೇಳೆ ಸಿನಿಮೀಯ ರೀತಿಯಲ್ಲಿ ಅಡ್ಡಗಟ್ಟಿದ ಗುಂಪು ಕಾಡಿನಲ್ಲಿ ಅಟ್ಟಾಡಿಸಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಆದರೆ ಜೊತೆಗಿದ್ದ ಪ್ರಿಯತಮೆಗೆ ಪ್ರಾಣ ಭಿಕ್ಷೆ ಕೊಟ್ಟು ಆರೋಪಿಗಳು ಪರಾರಿಯಾಗಿದ್ದಾರೆ. ಹೌದು, ಅದು ನಿರ್ಜನ ಕಾಡಿನ ಮಧ್ಯೆ ಬರ್ಬರವಾಗಿ ಹತ್ಯೆಯಾಗಿರುವ ವ್ಯಕ್ತಿ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು, ಮನೆ ಎದುರು ರೋಧಿಸುತ್ತಿರುವ ಕುಟುಂಬಸ್ಥರು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆ KGFನಲ್ಲಿ. ಹೌದು, ಚಿನ್ನದ ನಾಡು KGFನಲ್ಲಿ ಭಾನುವಾರ ಮಧ್ಯಾಹ್ನ ರೌಡಿ ಶೀಟರ್ ಒಬ್ಬನನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. KGF ನಗರದ ಮಾರಿಕುಪ್ಪಂ ಬಡಾವಣೆಯ ರಿವಿಟರ್ಸ್ ಲೈನ್ ನಿವಾಸಿ ಶಿವಕುಮಾರ್ ಅಲಿಯಾಸ್ ತೇನ್ ಎಂಬಾತ ಕೊಲೆಯಾದ ವ್ಯಕ್ತಿ. ಗಂಟೆ ವೇಳೆಗೆ ತಾನು ಮುಂದಿನ ವರ್ಷ ಮದುವೆಯಾಗಬೇಕಾಗಿದ್ದ ತನ್ನ ಪ್ರಿಯತಮೆಯೊಂದಿಗೆ ಶಿವಕುಮಾರ್ ಮೀನು ತಿನ್ನಲು ಹೋಗಿದ್ದಾಗ ಮನೆಯವರಿಗೆ ಹೇಳಿ ಬೈಕ್ನಲ್ಲಿ ಮಾರಿಕುಪ್ಪಂನಿಂದ ಕಾಮಸಮುದ್ರದ ಕಡೆಗೆ ತೆರಳಿದ್ದಾರೆ. ಆದರೆ ಕಾಮಸಮುದ್ರದ ವಿರೂಪಾಕ್ಷಿ ಗ್ರಾಮದ ಕ್ರಾಸ್ ಬಳಿ ಬೈಕ್ನಲ್ಲಿ ತೆರಳುವಾಗ ಏಕಾಏಕಿ 2 ಬೈಕ್ಗಳಲ್ಲಿ ಬಂದ 4 ದುಷ್ಕರ್ಮಿಗಳು ಏಕಾಏಕಿ ಬೈಕ್ ಅಡ್ಡಗಟ್ಟಿದ್ದಾರೆ. ಶಿವಕುಮಾರ್ ಪ್ರಿಯತಮೆಗೆ ಮೇಲೂ ಹಲ್ಲೆಗೆ ಮುಂದಾಗಿದ್ದರು. ಸ್ಥಳದಿಂದ ಶಿವಕುಮಾರ್ ಪಾರಾಗಲು ಪ್ರಯತ್ನಿಸಿದ್ದು, ಈ ವೇಳೆ ಪ್ರಿಯತಮನ್ನು ಕೊಲೆ ಮಾಡುವುದಾಗಿ ಎದುರಿಸಿದ್ದಾರೆ. ಆಗ ವಾಪಸ್ ಬಂದ ಶಿವಕುಮಾರ್ ದಯವಿಟ್ಟು ಆಕೆಯನ್ನು ಬಿಟ್ಟುಬಿಡಿ ಎಂದು ಗೋಗರ್ದ. ಇಲ್ಲಿಂದ ಹೋಗು ಎಂದು ಕಳಿಸಿದ್ದಾನೆ. ಅಲ್ಲಿಂದ ಶಿವಕುಮಾರ್ನನ್ನು ಪಕ್ಕದ ಅರಣ್ಯ ಪ್ರದೇಶಕ್ಕೆ ಕರೆದೊಯ್ದ ದುಷ್ಕರ್ಮಿಗಳು ಹಿಂಬದಿಯಿಂದ ಸುಮಾರು 2 ಕಿಲೋಮೀಟರ್ವರೆಗೂ ಮಾರ್ಕಾಸ್ತ್ರಗಳಿಂದ ಹಲ್ಲೆ ಮಾಡುತ್ತಲೇ ಕರೆದೊಯ್ದ ಬಳಿಕ ಕಾಡಿನ ಮಧ್ಯೆ ಲಾಂಗನಿಂದ ಹೊಡೆದು ಕೊಲೆಗೈದು ಪರಾರಿಯಾಗಿದ್ದಾರೆ. ಇನ್ನು ಸ್ಥಳದಿಂದ ಶಿವಕುಮಾರ್ ಪ್ರಿಯತಮೆ ವಾಪಸ್ ಬಂದು ಬೈಕ್ ತೆಗೆದುಕೊಂಡು KGFಗೆ ಬಂದು ನೀಡಿದ ಮಾಹಿತಿ ಮೇರೆಗೆ ಶಿವಕುಮಾರ್ ಸಂಬಂಧಿಕರು ಹಾಗೂ ಪೊಲೀಸರು ಬಂದು ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಹುಡುಕಾಡಿದ್ದಾರೆ. ಬಳಿಕ ಡ್ರೋನ್ ಮೂಲಕ ಹುಡುಕಾಟ ನಡೆಸಿದಾಗ ಅರಣ್ಯ ಪ್ರದೇಶದಲ್ಲಿ ಶಿವಕುಮಾರ್ ಶವ ಸಿಕ್ಕಿದೆ. ನಾನು ನನ್ನ ಬಾಯ್ ಫ್ರೆಂಡು ಕಾಮಸಂದ್ರಾಗೆ ಮೀನು ತಿನ್ನೋಕ್ಕೆ ಬಂದರು ಸರ್. ಅವ್ನಿಗೆ ಹಸಿವಾಗ್ತಂತೆ, ಅದಕ್ಕೆ ನಾನು ಊಟ ತಗೊಂಡು ಬಂದೆ ಸರ್. ಅಲ್ಲಿ ಮಂಕಿ ಎಲ್ಲ ನೀರು ಕುಡಿಯುತ್ತೆ ಸರ್. ಅಲ್ಲಿ ಕೂತ್ಕೊಂಡಿದ್ದೀವಿ ಸರ್. ಕೂತ್ಕೊಂಡಿದ್ರು ಯಾರೋ 4 ಜನ ಒಂದು ಸರ ನೋಡ್ಕೊಂಡು ಹೋದ್ರು. ಅದಕ್ಕೆ ನನಗೆ ಒಂಥರ ಇದ್ದೆ, ಬಾ ಹೋಗೋಣ ಹಂಗಂತ ಹೇಳಿದೆ ಸರ್. ಆಮೇಲೆ ಹೋಗ್ಬಿಟ್ಟೆ ಸರ್. ಹಿಂದೆಯಿಂದ ಬಂದು ಕತ್ತಿಯಲ್ಲಿ ಬೈಕಲ್ಲಿ ಹೋಗ್ತಾಯಿದ್ದೀವಿ ಸರ್. ಬೈಕಲ್ಲಿ ಬಂದು ಕತ್ತಿ ಹಿಂಗೆ ಮಾಡಿಬಿಟ್ರು ಸರ್. ಆಮೇಲೆ ಅವ್ನಿಗೆ ಬ್ಯಾಲೆನ್ಸ್ ಮಾಡಿಲ್ಲ ಸರ್. ನನ್ನ ಕಾಲಲ್ಲಿ ಹಿಂಗೆ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡಿಬಿಟ್ಟು ಅವನು ಕೆಳಗಡೆ ಬಿದ್ದುಬಿಟ್ಟು ಅವನು ಓಡಿಬಿಟ್ನು ಸರ್. ಓಡಿಬಿಟ್ಟು ನಾನು ಹಿಂದೆ ಹೋಗ್ತಾಯಿದ್ದೀನಿ ಸರ್. ಅವರು 4 ಜನನೂ ಅವ್ರು ಹಿಂದೆ ಹೋಗ್ತಾ ಇದ್ದಾರೆ, ನಾನು ಹಿಂದೆ ಹೋಗ್ತಾ ಇದ್ದೀನಿ ಸರ್. ಆಮೇಲೆ ನನ್ನನ್ನು ಹಿಡ್ಕೊಂಡು ಆಮೇಲೆ ನೀನು ಬರ್ತೀಯಾ, ಇವಳು ಬಿಟ್ಬಿಡ್ತೀನಿ, ನೀನು ಬಂದರೆ ನಾನು ಇವಳನ್ನು ಬಿಟ್ಬಿಡ್ತೀನಿ ಅಂತ ಹೇಳಿದರು ಸರ್. ಅದಕ್ಕೆ ನನ್ನ ವೈಫನ್ನು ಬಿಟ್ಬಿಡಿ
ನಾನು ಬರ್ತೀನಿ ಹಂಗಂತ ಹೇಳಿದರು ಸರ್. ಆಮೇಲೆ ಅವನು ಬಂದು ಕ್ಲೋಸಕ್ಕೆ ಬಂದರು ಸರ್. ಆಮೇಲೆ ಅವನ ಕೈಯಲ್ಲಿ ಹೊಡೆದುಬಿಟ್ರು ಸರ್. ಹೊಡೆದುಬಿಟ್ಟು ಅವನಿಗೆ ಒಂಥರ ಆಯಿತು ಸರ್, ಬ್ಲಡ್ಡೆಲ್ಲ ಕೆಳಗೆ ಬಿತ್ತು, ಒಂಥರ ಆಗಿಬಿಟ್ನು ಸರ್. ಆಮೇಲೆ ಅವನ ಹಿಂದೆ ಹೋಗ್ಬಿಟ್ಟು ನಾನು ಹಿಂದೆ ಹೋಗ್ತಾಯಿದ್ದೀನಿ ಸರ್. ನನ್ನ ಕಣ್ಣಲ್ಲಿ ಮಣ್ಣೆಲ್ಲ ಆಗಿಬಿಟ್ರು ಸರ್. ಆಗಿಬಿಟ್ಟು 4 ಜನ ಸರ್. 2 ಲಾಂಗ್ ಸರ್, 1 ಶಾರ್ಟ್ ಸರ್. ಮಾಸ್ಕೆಲ್ಲ ಹಾಕ್ಕೊಂಡಿದ್ರು ಸರ್. ಒಬ್ಬನು ಮಾಸ್ಕ್ ಹಾಕಿಲ್ಲ ಸರ್. ಗೊತ್ತಿಲ್ಲ ಸರ್. ಅವನು ನಿನ್ನನ್ನು ಬಿಡಲ್ಲ ಹಂಗಂತ ಕೆಟ್ಟ ಮಾತಲ್ಲಿ ಮಾತಾಡಿದರು ಸರ್. ನನ್ನ ಹಸ್ಬೆಂಡ್ ಕೇಳಿದರು ಸರ್, ನನ್ನ ವೈಫನ್ನು ಬಿಡಬೇಡಿ, ನನ್ನನ್ನು ಏನೋ ಅಂತ ಮಾಡಿ ನನ್ನ ವೈಫನ್ನು ಬಿಡಬೇಡಿ ಹಂಗಂತ ಹೇಳಿದ್ರು ಸರ್. ನನ್ನನ್ನು ಕೆಳಗೆ ಕೂರಿಸ್ಕೊಂಡು ಹಿಂದೆ 2 ಬ್ಯಾಕ್ ಸೈಡಿಂದ 2 ಏಟು ಕೊಟ್ಟರು ಸರ್. ಅದಕ್ಕೆ ಅವನು ಭಯಕ್ಕೆ ಕ್ಲೋಸಕ್ಕೆ ಬಂದನು ಸರ್. ಬಂದಾಗೆ ಕೈಯಲ್ಲಿ ಹೊಡೆದುಬಿಟ್ರು ಸರ್. ಆಮೇಲೆ ಅವನು ಹೊಟ್ಟೋಗ್ನು ಸರ್. ನನ್ನನ್ನು ಕಣ್ಣಲ್ಲಿ ಮಣ್ಣೆಲ್ಲ ತೂಬಿಟ್ಟು ಅವನು ಆಮೇಲೆ ಕಾಡಲ್ಲಿ ಬಂದನು ಸರ್. ಬಂದುಬಿಟ್ಟು ನನ್ನನ್ನು ಕೆಳಗೆಲ್ಲ ತಳ್ಳಾಕ್ಬಿಟ್ಟು ನನ್ನ ಗಾಡಿ ಸಾವಿ ಎಲ್ಲ ತಳ್ಳಾಕ್ಬಿಟ್ರು ಸರ್. ತಳ್ಳಾಕ್ ಬಿಸಾಕ್ಬಿಟ್ರು. ನಾನು ತಗೊಂಡು ಬಂದೆ ಸರ್. ಬಂದೆ ಅವ್ನು ಹೇಳಿದರು ಸರ್, ನಿನ್ನ ಮನೆಗೆ ಹೋಗ್ಬಿಡು, ಯಾರನ್ನ ಕರ್ಕೊಂಡು ಬಾ, ಪೋಯ್ಡ್ರಿ ಡಿ ಅಂತ ಹೇಳಿದರು ಸರ್. ನಾನು ಪೋಲತ್ತೆ, ನಾನು ಹೋಗಲ್ಲ, ನಾನು ಇಲ್ಲೇ ನಿಲ್ತಾಯಿದ್ದೀನಿ ಹಂಗಂತ ಹೇಳಿದೆ ಸರ್. ಇಲ್ಲ ನೀನು ಹೋಗು அப்படின்னா சார். நான் வண்டி எடுத்துன்னு எனக்கு அந்த டைமில் என்ன பண்ணுறதுன்னு தெரிலங்க. நான் வீட்டுக்கு போயிட்டு வீட்டில் எல்லாருக்கிட்ட சொன்னனும். எல்லாரும் வந்து பார்த்தோம் ಸರ್. பார்த்துட்டு ಆ ಕಡೆಯಿಂದ ಮಾರಿಗುಪ್ಪ ಸೈಡಿಂದ ಬರ್ತಾಯಿದ್ದೀವಿ ಸರ್. ಇಲ್ಲ ಸರ್, KGF-ಇಂದ ಬರ್ತಾಯಿದ್ದೀವಿ ಸರ್. ಆವಾಗನೇ ಹಂಗಾಯ್ತು. ಅಡ್ಜಸ್ಟ್ಮೆಂಟ್ ಆಗಿಲ್ಲ ಸರ್. ಮನೆಯಲ್ಲಿ ಮಾತಾಡಿದ್ರು. ಆಯಿತು ಸರ್. ಕೆಟ್ಟ ಮಾತಲ್ಲಿ ಬೈತಾಯಿದ್ರು ಸರ್. ನಿನ್ನನ್ನು ಬಿಡಲ್ಲ ಹಂಗಂತ ಹೇಳಿದರು. ಬೇರೆ ಏನೋ ಮಾತು ನನಗೆ ಅವ್ರ ಮುಖನೇ ನಾನು ಎಲ್ಲೇ ನೋಡಿಲ್ಲ ಸರ್. ವಾಯ್ಸ್ ಕೂಡ ನೋಡಿಲ್ಲ. ಅಣ್ಣ ಒಂಥರ ಹೇರ್ ಸ್ಟೈಲ್ ಸ್ಟ್ರೈಟ್ ಆಗಿತ್ತು, ಬ್ಯಾಕಲ್ಲಿ ಪಂಕಿತ್ತು. ಇನ್ನು ಸ್ಥಳಕ್ಕೆ KGF SP ಶಾಂತರಾಜ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತನ ಮರಣೋತ್ತರ ಪರೀಕ್ಷೆ ಕೋಲಾರದ SNR ಜಿಲ್ಲಾ ಆಸ್ಪತ್ರೆಯಲ್ಲಿ ನೆರವೇರಿದ್ದು, ಶಿವಕುಮಾರ್ ಹತ್ಯೆ ವಿಷಯ ತಿಳಿಯುತ್ತಿದ್ದಂತೆ ಸಂಬಂಧಿಕರು, ಆತನ ಸ್ನೇಹಿತರು KGF ಸರ್ಕಾರಿ ಆಸ್ಪತ್ರೆಯ ಶವಾಗಾರದ ಬಳಿ ಜಮಾಯಿಸಿದ್ದರು. ಇನ್ನು ಶಿವಕುಮಾರ್ 2017-18ರ 3 ಕೊಲೆಯತ್ನ ಪ್ರಕರಣ ಹಾಗೂ 2023ರ ವ್ಯಕ್ತಿಯೊಬ್ಬರ ಮೇಲೆ ಹಲ್ಲೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಹಿನ್ನೆಲೆಯಲ್ಲಿ ಅಂಡರ್ಸನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶಿವಕುಮಾರ್ ಮೇಲೆ ರೌಡಿ ಆಳೆ ಸಹ ತೆರೆಯಲಾಗಿತ್ತು. ಸದ್ಯ ಮಾಲೂರಿನ ಗ್ಲಾಸ್ ಆ್ಯಂಡ್ ಪ್ಲೇವುಡ್ ಮಳಿಗೆಯಲ್ಲಿ ಶಿವಕುಮಾರ್ ಕೆಲಸ ಮಾಡಿಕೊಂಡು ತಾನಾಯಿತು ತನ್ನ ಕೆಲಸವಾಯಿತು ಎಂದು ಪ್ರೀತಿಸಿದವಳನ್ನು ಮದುವೆಯಾಗಲು ತಯಾರಿಯನ್ನು ನಡೆಸಿದ್ದ. ಈಗಿರುವಾಗಲೇ ಶಿವಕುಮಾರ್ ತನ್ನ ಪ್ರಿಯತಮೆಯೊಂದಿಗೆ ಹೊರಗೆ ಹೋಗುವ ವೇಳೆಯಲ್ಲಿ ಭೀಕರವಾಗಿ ಹತ್ಯೆಯಾಗಿದ್ದಾನೆ. ಈ ಮಧ್ಯೆ ಕಾಮಸಮುದ್ರ ಹಾಗೂ KGF ಮಾರ್ಗದಲ್ಲಿ ಅಂತಕರ ಅಟ್ಟಹಾಸದ ವೇಳೆ ಆಟೋ ಚಾಲಕರೊಬ್ಬರು ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಿಸಿದ್ದು, ದೃಶ್ಯದಲ್ಲಿ ಶಿವಕುಮಾರ್ ಪ್ರೇಯಸಿ ಮೇಲೆ ಹಲ್ಲೆ ನಡೆಸುತ್ತಿರುವ ದೃಶ್ಯಗಳು ಸಹ ಸೆರೆಯಾಗಿದೆ. ಸದ್ಯ ಆರೋಪಿಗಳು ಯಾರು ಅನ್ನೋದರ ಕುರಿತು ಅಂಡರ್ಸನ್ಪೇಟೆ ಠಾಣೆಯ ಪೊಲೀಸರು ತನಿಖೆ ಶುರು ಮಾಡಿದ್ದು, ಕೊಲೆ ಆರೋಪಿಗಳ ಬಂಧನಕ್ಕೆ 3 ಪ್ರತ್ಯೇಕ ತಂಡ ರಚಿಸಲಾಗಿದೆ. ಶೀಘ್ರದಲ್ಲೇ ಆರೋಪಿಗಳನ್ನು ಬಂಧಿಸುವುದಾಗಿ KGF SP ಶಾಂತರಾಜು ತಿಳಿಸಿದ್ದಾರೆ. ನನಗೆ ಏಟಾಗಿದೆ ಅಂತ ಯಾರೋ ಹೇಳಿದರು ನಮಗೆ. ನಾವು ಹೋಗಿ ಹಾಸ್ಪಿಟ್ಲ್ಗೆಲ್ಲ ಹೋಗಿ ತಿರ್ಕೊಂಡು ಬಂದ್ವಿ. ಆಮೇಲೆ ಯಾರೋ ಹೇಳಿದರು ಇನ್ನೂ ಸಿಕ್ಕಿಲ್ಲ ಬಾಡಿ ಅಂತ. ಹುಡುಕಿ ನಮ್ಮ ಅತ್ತಿಗೇನೋ ಕರ್ಕೊಂಡು ಬಂದ್ಬಿಟ್ಟಿವಿ ಮನೆಗೆ. ಹೇಳಿದರು ಅವ್ರ ಮನೇಲಿ ಹೋಗಿ ಕೇಳಿದರೆ ಸಾಕಿದ್ರು ಅಂತ ಅವ್ರು ಹೇಳಿದರು. ನಮ್ಗೇನು ಮಾಡೋದು ಅಂತಲೇ ಗೊತ್ತಾಗಿಲ್ಲ. ಸರಿ ಅಂತ ನಮ್ಮ ಅತ್ತಿಗೆಗೆ ಫೋನ್ ಮಾಡಿ ಏನು ತಿಳಿಸಿಲ್ಲ, ಅವ್ರ ರಿಲೇಷನ್ಗೆ ಹೇಳಿ ಕರ್ಕೊಂಡು ಬಂದುಬಿಡಿ ಮನೆಗೆ ಅಂತ ಹೇಳ್ತೀವಿ. ನಾವು ಬಂದ್ವಿ. ಅವ್ರಿಗೆ ಎತ್ಕೊಂಡು ಹೋಗಿದ್ದಾರೆ ಹಾಸ್ಪಿಟ್ಲ್ಗೆ. ಇಲ್ಲಿ ಆಗಿಲ್ಲ ಅಂತ ಕೋಲಾರ್ಗೆ ಎತ್ಕೊಂಡು ಹೋಗಿದ್ದಾರೆ. ಅದು ಏನು ಕೇಸ್ ಇಲ್ಲ, ಲೋಕಲಲ್ಲಿ ಅವನು ಹೋಗಿ ಅಲ್ಲಿ ಆ ಪ್ಲೇಸಲ್ಲಿ ನಿಂತ್ಕೊಂಡ. ಆದರೆ ಅವನು ಏನು ಗಲಾಟಕ್ಕೆ ಏನಾಗಿಲ್ಲ. ಅವನು ಹೋಗಿ ನಿಂತ್ಕೊಂಡಲ್ಲ, ಅಲ್ಲಿ ಇದ್ದವರ ಮೇಲೆಲ್ಲ ಕೇಸ್ ಆಗಿದೆ ಅಷ್ಟೇ. ಇಲ್ಲ ಅವನು ಅಂತ ಇದಕ್ಕೆಲ್ಲ ಹೋಗಲ್ಲ. 2025ರಂದು ಆಂಡರ್ಸನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಆಂಡರ್ಸನ್ಪೇಟೆಯಿಂದ ಕಾಮಸಮುದ್ರಕ್ಕೆ ಹೋಗುವ ರಸ್ತೆಯಲ್ಲಿ ಬೆಳಗ್ಗೆ 11:40ರಿಂದ 12:30 ಅವಧಿಯಲ್ಲಿ ಆಂಡರ್ಸನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸವಿರ್ತಕ್ಕಂಥ ಶಿವಕುಮಾರ್ ಅಲಿಯಾಸ್ ತೇನ್ ತಂದೆ ಜಯಶೀಲನ್ 31 ವರ್ಷ ಈತನನ್ನು 2 ಮೋಟರ್ ಸೈಕಲಲ್ಲಿ ಬಂದು 4 ಜನ ಆರೋಪಿತರು ಅವನ ಮೇಲೆ ಮಾರಣಾಂತಿಕವಾಗಿ ಗಾಯಗೊಳಿಸಿ ಆತನನ್ನು ಹಿಂಬಾಲಿಸ್ಕೊಂಡು ಹೋಗಿ
ಕೊಲೆ ಮಾಡಿರುವುದಾಗಿ ಆತನ ಜೊತೆಗೆ ಅಂದರೆ ಮೃತ ಶಿವಕುಮಾರ್ ಜೊತೆಗೆ ಇದ್ದಂತಹ ಯುವತಿ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದೆ. ದೂರಿನ ಸಾರಾಂಶ ಏನಪ್ಪ ಅಂತ ಹೇಳಿದ್ರೆ, ದಿನಾಂಕ 23/3/2025 ಯುವತಿ ಮತ್ತು ಶಿವಕುಮಾರ್ ಅವರು ಕಾಮ್ ಸಮುದ್ರ ಕಡೆಗೆ ಯಾವುದೋ ಒಂದು ಅವರ ಪರ್ಸನಲ್ ಕೆಲಸದ ನಿಮಿತ್ತ ಅವರ ಸ್ಕೂಟರ್ನಲ್ಲಿ ಹೋಗ್ತಿದ್ದಾಗ 4 ಜನ ಮೋಟರ್ ಸೈಕಲ್ನಲ್ಲಿ 2 ಸ್ಕೂಟ್ರ್ನಲ್ಲಿ ಬಂದ್ಬಿಟ್ಟು ಮೊದಲು ಶಿವಕುಮಾರ್ಗೆ ಹಲ್ಲೆ ಮಾಡಿ ಆತ ಅಲ್ಲಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಮತ್ತು ಅವನ್ನ ಹಿಂಬಾಲಿಸ್ಕೊಂಡು ಹೋಗಿ ಆತನನ್ನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಆತನು ಮೃತಪಟ್ಟ ನಂತರ ನೀಡಿದ ದೂರಿನ ಮೇರೆಗೆ ಕೊಲೆ ಪ್ರಕರಣ ದಾಖಲಾಗಿರ್ತದೆ. ಇದರಲ್ಲಿ ಕೊಲೆ ಪ್ರಕರಣದಲ್ಲಿ CPI ರಾಬರ್ಟ್ಸನ್ ಪೇಟೆ ಇನ್ಚಾರ್ಜ್ ಶ್ರೀ ಮಾರ್ಕೊಂಡಪ್ಪ ಅವರು ತನಿಖೆ ಮಾಡ್ತಾ ಇದ್ದಾರೆ. ಮೃತನ ಶವವನ್ನು ನಾವು ಇದಕ್ಕೆ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಕೊಟ್ಟಿದ್ವಿ ಮತ್ತು ಈ ಕಂಪ್ಲೇನೆಂಟಿಂದ ಇನ್ನೂ ಹೆಚ್ಚಿನ ಮಾಹಿತಿ ಸಂಗ್ರಹಿಸ್ತಿದ್ವಿ. ಇಲ್ಲಿ ತನಕ ತಿಳಿದು ಬಂದಿದ್ದಪ್ಪ ಅಂತ ಹೇಳಿದ್ರೆ, ಯುವತಿ ಮತ್ತು ಈ ಶಿವಕುಮಾರ್ 31 ವರ್ಷ, ಇವರಿಗೆ ಈ ಸ್ವಲ್ಪ ದಿನ ಹಿಂದೆ ನಿಶ್ಚಿತಾರ್ಥವಾಗಿತ್ತು. ಈಕೆ 18 ವರ್ಷ ಆಗಿಲ್ಲದೇ ಇದ್ದರಿಂದ 18 ವರ್ಷ ಆದ ನಂತರ ಇಬ್ಬರು ಅವರ ಕುಟುಂಬದವರ ಒಪ್ಪಿಗೆ ಮೇರೆಗೆ ಮದುವೆ ಮಾಡಿಕೊಳ್ಳುವ ಒಂದು ತಯಾರಿಯಲ್ಲಿದ್ದರು ಅಂತ ಇಲ್ಲಿ ತನಕ ತನಿಖೆ ತಿಳಿದು ಬಂದಿದೆ. ಈ ಆರೋಪಿತರು ಯಾಕೆ ಅವನ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ಈಗ ಮಾಹಿತಿ ಸಂಗ್ರಹ ಮಾಡ್ತಾಯಿದ್ದೀವಿ. ಈ ಹಿಂದೆ ಏನಾದರೂ ಅವನಲ್ಲಿ ಯಾರಿಗಾದ್ರೂ ಪರಸ್ಪರ ದ್ವೇಷ ಆಯಿತಾ ಮತ್ತು ಇನ್ನೇನಾದರೂ ಬೇರೆ ವಿಚಾರಕ್ಕೆ ಏನಾದರೂ ವೈಮನಸ್ಸು ಉಂಟಾಗಿತ್ತು ಅನ್ನೋ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಿದ್ದೀವಿ. ಮೃತನಾದ ಶಿವಕುಮಾರನ ವಿರುದ್ಧವೂ ಸಹ ಆಂಡರ್ಸನ್ ಪೇಟೆ ಮತ್ತು ಮಾರಿಕುಪ್ಪಂ ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿ 4 ಪ್ರಕರಣ ದಾಖಲಾಗಿದ್ದಾವೆ. ಅವೆಲ್ಲ ಪ್ರಕರಣಗಳು ಈಗ ಮುಕ್ತವಾಗಿದೆ. ಅದರಲ್ಲಿ 3 ಪ್ರಕರಣಗಳು ಮಾರಣಾಂತಿಕ ಹಲ್ಲೆ ಆಗಿದ್ದಾವೆ. 2018ಕ್ಕಿಂತ ಪೂರ್ವದ ಪ್ರಕರಣಗಳವು. 2023ರಲ್ಲಿ ಒಂದು ಸಾದಾ ಹಲ್ಲೆ ಪ್ರಕರಣ ದಾಖಲಾಗಿರ್ತದೆ. ಅದು ಸಹಿತ ನ್ಯಾಯಾಲಯದಲ್ಲಿ ವಿಚಾರಣೆಗೊಂಡು ಅದು ಸಹಿತ ಖುಲಾಸೆ ಆಗಿರ್ತದೆ. ಸೊ 2016 ಮತ್ತು 2018ರಲ್ಲಿ ಈತನ ವಿರುದ್ಧ ಮಾರಣಾಂತಿಕ ಹಲ್ಲೆ ಪ್ರಕರಣ ದಾಖಲಾಗಿದ್ದರಿಂದ ಮಾರಿಕುಪ್ಪಂ ಸ್ಟೇಷನ್ನಲ್ಲಿ ಅದು ರೌಡಿ ಶೀಟ್ ಆತನ ವಿರುದ್ಧ ತೆರೆಯಲಾಗಿತ್ತು. ನಂತರ ಆಂಡರ್ಸನ್ ಪೇಟೆಗೆ ಆತನ ರೌಡಿ ಹೇಳಿ ವರ್ಗಾವಣೆ ಆಗಿತ್ತು. ಶಿವಕುಮಾರ್ನನ್ನು ಫಸ್ಟಿಗೆ ಒಂದು ಆಯುಧದಿಂದ ಹಲ್ಲೆ ಮಾಡ್ತಾರೆ. ನಂತರ ಅವನು ಇಬ್ಬರು ಸ್ಕೂಟ್ರಲ್ಲಿ ಹೋಗ್ತಿರ್ಬೇಕಾದ್ರೆ ಸ್ಕೂಟ್ರಿಂದ ಬೀಳ್ತಾರೆ. ಸ್ಕೂಟ್ರಿಂದ ಬಿದ್ದ ತಕ್ಷಣ ಶಿವಕುಮಾರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ ಅಂತ ಆಕೆ ಹೇಳ್ತಾಳೆ. ಇದನ್ನು ಇನ್ನೂ ಹೆಚ್ಚಿನ ಮಾಹಿತಿನ ನಾವು ಸಂಗ್ರಹ ಮಾಡಬೇಕಾಗಿದೆ ಮತ್ತು ತಾಂತ್ರಿಕ ಸಾಕ್ಷಿ ಮತ್ತು ಅಲ್ಲಿ ಯಾರಾದರೂ ಪ್ರತ್ಯಕ್ಷವಾಗಿ ಯಾರಾದರೂ ನೋಡಿದರೆ ಅನ್ನೋದ್ರ ಬಗ್ಗೆ ಸಹಿತ ನಾವು ಮಾಹಿತಿ ಸಂಗ್ರಹ ಮಾಡ್ತೇವೆ. ಒಟ್ಟಾರೆ ಶಿವಕುಮಾರ್ ಮೊದಲು ಕೆಲವು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರೂ ಕೂಡ ಸದ್ಯ ಯಾರೂ ಸಹವಾಸ ಬೇಡ, ಮದುವೆಯಾಗಿ ಒಳ್ಳೆಯ ಜೀವನ ನಡೆಸೋಣ ಎಂದು ನಿರ್ಧರಿಸಿದ್ದ. ಇದರ ಮಧ್ಯೆ ಪ್ರೇಯಸಿ ಜೊತೆಗೆ ಹೋಗುವಾಗಲೇ ಶಿವಕುಮಾರ್ ಭೀಕರವಾಗಿ ಹತ್ಯೆಯಾಗಿ ಹೋಗಿದ್ದು ಮಾತ್ರ ದುರಂತವೇ ಸರಿ.